ಬೇಸಿಗೆಗೆ ತಂಪಾಗಿ ಮೊಸರನ್ನ ಮಾಡೋದು ನೋಡ್ಕೊಳ್ಳೋಣ. ಅದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ನಾವು ಮೊಸರನ್ನ ತಿಂತಾ ಇದ್ದೀವೋ ಬೆಣ್ಣೆ ತಿಂತಾ ಇದ್ದೀವೋ ಗೊತ್ತೇ ಆಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಮೊದಲು 20 ನಿಮಿಷ ನಾನು ರೈಸನ್ನು ನೆನೆಸಿಟ್ಟಿದ್ದೀನಿ. ನೋಡಿ, ಈ ಕಪ್ಪಲ್ಲಿ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಒಂದು 20-30 ನಿಮಿಷ ನೆನೆಸಿಟ್ಕೊಳ್ಳಿ. ಈ ರೈಸನ್ನು ಕುಕ್ಕರಲ್ಲಿ ಸೇರಿಸ್ಕೊಳ್ಳೋಣ. ಹಾಗೆ ಅದೇ ಕಪ್ಪಲ್ಲೇ 2 ಕಪ್ಪಷ್ಟು ನೀರು, ಹಾಗೆ 1 ಕಪ್ಪಷ್ಟು ಪ್ಯಾಕೆಟ್ ಹಾಲನ್ನು ಸೇರಿಸ್ತಾ ಇದ್ದೀನಿ. ಹಸುವಿನ ಹಾಲು ಹಾಕ್ಕೊಂಡ್ರೆ ಇನ್ನೂ ರುಚಿ ತುಂಬ ಚೆನ್ನಾಗಿರುತ್ತೆ. 1/4 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2-3 ವಿಸಿಲ್, ಅಂದರೆ ಅನ್ನ ಮೆತ್ತಗಾಗಬೇಕು. ಇದು ಆಗ್ತಾ ಇರಲಿ ಅಷ್ಟರಲ್ಲಿ ಒಗ್ಗರಣೆ ಹಾಕ್ಕೊಂಬಿಡೋಣ. ಒಗ್ಗರಣೆ ಪ್ಯಾನಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿ ಮೊದಲು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 10-15 ಗೋಡಂಬಿ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ. ಇದು ಬ್ರೌನಿಷ್ ಆದ ನಂತರ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಟ್ಕೋಬೇಕು. ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಸಾಸಿವೆ ಸಿಡಿದಿದ್ದೇನೆ ಕರಿಬೇವು, ಒಂದೇ ಒಂದು ಒಣಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ಟವನ್ನು ಆಫ್ ಮಾಡಿ ಚಿಟಿಕೆಯಷ್ಟು ಮಾತ್ರ ಹಿಂಗನ್ನು ಸೇರಿಸಬೇಕು. ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ, ಏಕೆಂದರೆ ಒಗ್ಗರಣೆ ಬಿಸಿ ಬಿಸಿ ಹಾಕಬಾರ್ದು, ತಣ್ಣಗಾಗಲಿ. ಅಷ್ಟರಲ್ಲಿ ಕುಕ್ಕರ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡ್ತಿರ್ಬೋದು ಅನ್ನ ಎಷ್ಟು ಮೆತ್ತಗೆ ಹೂವು ಥರ ಬೆಂದಿದೆ ಅಲ್ವಾ. ಈಗ ಒಂದು ಮ್ಯಾಶರೋ ಅಥವಾ ಸ್ಪೂನಲ್ಲೋ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಬಿಡಬೇಕು. ಮೊಸರನ್ನ ಯಾವಾಗಲೂ ಅಷ್ಟೇ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ, ಅನ್ನ ಬಿಡಿ ಬಿಡಿ ಇರಬಾರ್ದು. ಹಾಗೆ ಮೊಸರು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ, ತೆಳುವಾಗಿ ಬೇಕಾ ಅಥವಾ ಗಟ್ಟಿಗೆ ಬೇಕಾ ನೋಡ್ಕೊಂಡು ಹಾಕ್ಕೊಳ್ಳಿ. 3 ಸ್ಪೂನಷ್ಟು ಫ್ರೆಶ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಇಂಚಷ್ಟು ಶುಂಠಿನ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದರಲ್ಲೇ ನೋಡಿ, ನಾನು ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ. ನೀವು ಮಕ್ಳಿಗೆ ಮಾಡಿಕೊಡೋದಾದರೆ ಹಸಿಮೆಣ್ಸಿನ್ಕಾಯನ್ನ ಸ್ಕಿಪ್ ಮಾಡಿಬಿಡಿ. ಹಾಗೆ ಫ್ರೈ ಮಾಡಿಟ್ಟಿರೋಂಥ ಗೋಡಂಬಿನ ಸೇರಿಸ್ಕೊಂಡು ಒಗ್ಗರಣೆನೂ ಹಾಕ್ಕೋಬೇಕು. ಎಣ್ಣೆ ಹೆಚ್ಚಿಗೆ ಹಾಕಬಾರ್ದು, ಯಾವಾಗಲೂ ಒಗ್ಗರಣೆಗೆ ಕಡಿಮೆ ಹಾಕ್ಕೋಬೇಕು. ಮೊಸರನ್ನಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಲ್ರೆಡಿ ಉಪ್ಪು ಹಾಕಿದ್ದೀವಲ್ವ ಅನ್ನ ಮಾಡೋವಾಗ ನೋಡ್ಕೊಂಡು ಹಾಕ್ಕೊಳ್ಳಿ. ಧಾರಾಳವಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ರಂತೂ ರುಚಿ ಇನ್ನೂ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಬೆಣ್ಣೆ ಥರ ಎಷ್ಟು ಸಾಫ್ಟಾಗಿ ಮೊಸರನ್ನ ರೆಡಿಯಾಗಿದೆ ಅಂತ. ರೆಸ್ಟೋರೆಂಟ್ಗಳಲ್ಲಿ ಇದೇ ಸ್ಟೈಲಲ್ಲಿ ಮಾಡ್ತಾರೆ, ಅದಕ್ಕೆ ಇನ್ನೂ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮನೇಲೇ ನಾವು ಮಾಡ್ಕೋಬೋದು ಸಿಂಪಲಾಗಿ. ಇದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ದಾಳಿಂಬೆ ಹಾಗೆ ಹಸಿ ಈರುಳ್ಳಿ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೋಬೋದು. ಸೈಡ್ ಡಿಶ್ ಆಗಿ ನೋಡಿ, ನಾನು ಟೊಮೊಟೊ ತೊಕ್ಕನ್ನು ತೊಗೊಂಡಿದ್ದೀನಿ. ಈ ಟೊಮೊಟೊ ತೊಕ್ಕು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಎಂಡಲ್ಲಿ ಹಾಕ್ತೀನಿ, ಕ್ಲಿಕ್ ಮಾಡಿ ಅದನ್ನು ಟ್ರೈ ಮಾಡಿ ನೋಡಿ. ಇಷ್ಟ ಆಯಿತಾ ಫ್ರೆಂಡ್ಸ್ ಮೊಸರನ್ನ? ಹಾಗಿದ್ದರೆ ಇವತ್ತೇ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.